ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ರಾಕ್ಷಸರಂತೆ ದೌರ್ಜನ್ಯವನ್ನ ಮಾಡಿರೋದು. ಖಾರದ ಪುಡಿ ಎರಚಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ರಕ್ಕಸರು. ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಅಕ್ಷಯ್ ಇಂಗಳಕರ್ ಎಂಬ ಶಿಕ್ಷಕ ಅಮಾನುಷವಾಗಿ ಕೃತ್ಯವನ್ನ ಎಸಗಿರೋದು. ಬಾಗಲಕೋಟೆ ಬುದ್ಧಿಮಾಂದ್ಯ ಶಾಲೆಗೆ ಓಡೋಡಿ ಬಂದಿದ್ದಾರೆ ಪೋಷಕರು. ಸೈಕೋ ಶಿಕ್ಷಕ ದಂಪತಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ನೊಂದ ಮಕ್ಕಳ ಪಾಲಕರಿಂದ ಬುದ್ಧಿಮಾಂದ್ಯ ಶಾಲೆಗೆ ಮುತ್ತಿಗೆ ಹಾಕಲಾಗಿದೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದಾರೆ ಅಧಿಕಾರಿಗಳು. ಪೊಲೀಸರು ಸೈಕೋ ಶಿಕ್ಷಕ ದಂಪತಿಯನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಶಾಲೆಯಲ್ಲಿರೋ ಟೀಚರ್ಗಳು ಮನುಷ್ಯರಲ್ಲ, ಮೃಗಗಳು. ಇವರನ್ನ ಕೂಡಲೇ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ಕೊಡಿಸಬೇಕು. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. जल्दी ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಏನಾಗಿರೋದಿದು? ಯಾಕೆ ಆ ರೀತಿಯಾಗಿ ಪಾಪ ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅವರು? ರಾಮ್, ನಿಜಕ್ಕೂ ಇದು ಅಮಾನವೀಯ ಘಟನೆ. ಏನಂದ್ರೆ 54ನೇ ನವನಗರದ 54ನೇ ಸೆಕ್ಟರ್ ಇರುವಂತಹ ದಿವ್ಯ ಜ್ಯೋತಿ ಏನು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಇದೆ, ಆ ಮಕ್ಕಳ ಶಾಲೆಯ ಮುಖ್ಯಸ್ಥ ಅಕ್ಷಯ್ ಇಂದೋಲ್ಕರ್ ಮತ್ತೆ ಆತನ ಪತ್ನಿ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ, ಮಾನಂದಿ ಇಂದೋಲ್ಕರ್ ಅಂತ. ಅವರು ಆ ಬುದ್ಧಿಮಾಂದ್ಯ ಮಗ ಏನಿದ್ದಾನೆ ಅಲ್ಲಿ ದೀಪಕ್ ರಾಠೋಡ್ ಎಂಬ 16 ವರ್ಷದ ಯುವಕ ಬಾಲಕ ಏನಿದೆ, ಆ ಬಾಲಕನ ಮೇಲೆ ಅಮಾನವೀಯವಾಗಿ ಮುಗಿವಾಗಿ ವರ್ತನೆ ತೋರಿರುವಂತದ್ದು. ಅಲ್ಲದೆ ಬೆಲ್ಟ್ ಮತ್ತೆ ಪ್ಲಾಸ್ಟಿಕ್ ಪೈಪ್ ನಿಂದ ಮನಸ್ಸು ಇಚ್ಛೆ ಪಡೆದಿರುವಂತದ್ದು. ಯಾಕಂದ್ರೆ ಆತ ಈಗ ಏನು ಅಕ್ಷಯನ ಈ ಮುಖ್ಯಸ್ಥ ಇದ್ದಾನೆ, ಅಕ್ಷಯ್ ಆತನ ಕೇಳಿದ್ರೆ ಆತ ಹೇಳ್ತಿರೋದು ಇಷ್ಟೇ. ಅದೇನಂದ್ರೆ ಇನ್ನೊಬ್ಬ ಬುದ್ಧಿಮಾಂದ್ಯ ಬಾಲಕ ಏನಿದ್ದಾನೆ ಕಾಲು ಮುರಿದಿತ್ತು, ಆ ಬಾಲಕನನ್ನ ಈತ ತಳ್ಳಿದ, ಹೀಗಾಗಿ ಅವನಿಗೆ ಪೆಟ್ಟು ಬಿತ್ತು. ಅದಲ್ಲದೆ ಇನ್ನಿಬ್ರು ಮೂವರು ಜನರ ಮೇಲೆ ಬೆನ್ನಿನ ಮೇಲೆ ಈತ ಹಲ್ಲೆ ನಡೆಸಿ ಕಚ್ಚಿದ್ದ ಆ ಹಿನ್ನೆಲೆಯಲ್ಲಿ ಆತನ ಮೇಲೆ ನಾವು ಬಡ್ದಿದ್ವಿ ಅನ್ನೋ ಒಂದು ತಪ್ಪೊಪ್ಪಿಗೆಯನ್ನು ಅವರು ಒಪ್ಕೊಂಡಿದ್ದಾರೆ. ಹೀಗಾಗಿ ಇದು ಏನು ನಿಜಕ್ಕೂ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ಅಲ್ಲೆಲ್ಲರೂ ಇರೋರು ಕೂಡ ಬುದ್ಧಿಮಾಂದ್ಯ ಮಕ್ಕಳೇ. ಅವ್ರಿಗೆ ನಿಜಕ್ಕೂ ಬುದ್ಧಿ ಇದ್ದಿದ್ರೆ ಅವರು ಆ ರೀತಿ ವರ್ತನೆ ಮಾಡ್ತಿರ್ಲಿಲ್ಲ. ಅದನ್ನ ಪರಿಗಣನೆ ತಗೊಂಡು ಆ ಪೋಷಕರನ್ನ ಏನು ಕರೆದು ಬುದ್ಧಿ ಮಾತು ಹೇಳಿ ಆತನನ್ನ ಬೇಡವಾಗಿದ್ರೆ ಮನೆಗೆ ಕಳಿಸ್ಕೊಡ್ಬೋದಾಗಿತ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಈಗ ಅವ್ರ ಮೇಲೆ ಏನು ಬಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬೆನ್ನು ಮತ್ತೆ ತೊಡೆ ಮೇಲೆ ಭಾಗದಲ್ಲಿ ಸಾಕಷ್ಟು ಏನು ಗಾಯಗಳಾಗಿರುವಂತದ್ದು. ಆತನ ಏನೋ ಆ ಬುದ್ಧಿಮಾಂದ್ಯ ಏನು ಬಾಲಕನಿದೆ ದೀಪಕ್ ಹಲ್ಲೆಗೊಳಗಾದ ದೀಪಕ್ ಆತ ತನ್ನ ಪೋಷಕರು ಕೂಡ ಈ ವಿಚಾರ ತಿಳಿಸಿದ್ದಾನೆ ಅಂತ ಏನೋ ಆ ಪೋಷಕರು ಈಗ ನೀನು ಹೇಳ್ತಿರುವಂತದ್ದು ರಾಮ್. ಈಗ ಪೊಲೀಸ್ನವ್ರು ಬಂದಿದ್ದಾರೆ ಅಶೋಕ್, ಪೊಲೀಸ್ನವ್ರು ಬಂದಿದ್ದಾರೆ, ಜೊತೆಗೆ ಪೋಷಕರೆಲ್ಲ ಬಂದಿದ್ದಾರೆ. ಅವರು ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ರೆ ಅಲ್ಲಿ ಎಷ್ಟು ಜನ ಪಾಪ ಬುದ್ಧಿಮಾಂದ್ಯ ಮಕ್ಕಳಿಗೆ ಇವರು ಟಾರ್ಚರ್ ಕೊಟ್ಟಿರಲ್ಲ ಅಂತ ಅಂದ್ರೆ ಎಷ್ಟು ಜನ ಟೋಟಲ್ ಆಗಿ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ?
ಸುಮಾರು 20ಕ್ಕೂ ಹೆಚ್ಚು ಬುದ್ಧಿಮಾಂದ್ಯ ಮಕ್ಕಳು ಅಲ್ಲಿ ಈಗ ಏನು ಈ ಒಂದು ತರಬೇತಿ ಪಡ್ತಿರುವಂತದ್ದು. ಸುಮಾರು 7 ವರ್ಷದಿಂದ ಆ ಒಂದು ಬುದ್ಧಿಮಾಂದ್ಯ ಶಾಲೆಯನ್ನ ಮಹಾರಾಷ್ಟ್ರ ಮೂಲದ ಏನು ಅಕ್ಷಯ್ ಇಂದೋಲ್ಕರ್ ಮತ್ತೆ ಮಾನಂದಿ ಇಂದೋಲ್ಕರ್ ಏನಿದ್ದಾರೆ ಅವರಿಬ್ಬರು ಕೂಡ 7 ವರ್ಷದಿಂದ ಅಲ್ಲಿ 54ನೇ ಸೆಕ್ಟರ್ ಅಲ್ಲಿ ದಿವ್ಯ ಜ್ಯೋತಿ ಏನು ವಿಶೇಷ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಅಂತ ನಡೆಸ್ತಾ ಇದ್ದಾರೆ. ಅಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ಏನು ಪ್ರತಿ ತಿಂಗಳು 6,000 ಫೀಸ್ ಅನ್ನ ಪಡೆದು ಅವರಿಂದ ಪೋಷಕರಿಂದ ಫೀಸ್ ಪಡೆದು ಅವರನ್ನ ಸಾಕುವಂತ ಕೆಲಸವನ್ನ ಅಲ್ಲಿ ಮಾಡ್ತಾರೆ. ಅವ್ರಿಗೆ ಬೇಕಾದಂತಹ ತರಬೇತಿಯನ್ನು ಕೂಡ ಅಲ್ಲಿ ಕಲಿಸ್ಕೊಡ್ತಾರೆ. ಆದ್ರೆ ಈ ರೀತಿಯ ಒಂದು ಅವರು ಏನೋ ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕೆ ಅದನ್ನೇ ಇಟ್ಕೊಂಡು ಈ ರೀತಿ ಅಮಾನವೀಯವಾಗಿ ಒಂದು ಪಶುವಿನ ರೀತಿಯಲ್ಲಿ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ಈಗ ಅಲ್ಲಿ ಸ್ಥಳೀಯವಾಗಿ ಅಕ್ಕಪಕ್ಕದಲ್ಲಿರೋ ಕೂಡ ಅವರು ಈಗ ಹೇಳ್ತಿರುವಂತದ್ದು ಏನಂದ್ರೆ ಇಲ್ಲಿ ಬಾಯಿ ಕೇಳಿಸುತ್ತೆ, ಮಕ್ಕಳ ಬಾಯಿ ಕೇಳಿಸುತ್ತೆ, ಅಳ್ತಾರೆ. ಆದ್ರೆ ಈ ರೀತಿ ಈ ನಡೆದುಕೊಳ್ಳಬಾರದಾಗಿತ್ತು ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ಥಳೀಯರು ಹೇಳ್ತಿರುವಂತದ್ದು. ಈಗ ಪೋಷಕರು ಏನು ಪೊಲೀಸರು ಏನು ಅಕ್ಷಯ್ ಇದ್ದಾರೆ, ಅಕ್ಷಯ್ ಮತ್ತೆ ಮನಂದಿ ಇಬ್ಬರನ್ನು ಕೂಡ ವಿಚಾರಣೆಗಾಗಿ ಠಾಣೆಗೆ ಕರೆದುಕೊಂಡು ಹೋಗಿರುವಂತದ್ದು. ಅಲ್ಲದೆ ದೂರು ಕೊಡಲಿಕ್ಕೆ ಏನು ಈ ದೀಪಕ್ ಪೋಷಕರಿದ್ದಾರೆ ಅವರು ನವನಗರ ಠಾಣೆಗೆ ಹೋಗಿರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಸರ್ಕಾರ ಇಂತಹ ಏನು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗಳಿದ್ದಾವೆ, ಈ ರೀತಿ ದುರ್ವರ್ತನೆ ತೋರುವಂತಹ ಶಾಲೆಗಳನ್ನ ಅಮಾನತು ಮಾಡಬೇಕು, ಮತ್ತೆ ಅವರನ್ನ ಬಂದ್ ಮಾಡಿ ಲಾಕ್ ಮಾಡುವಂತ ಕೆಲಸ ಮಾಡಬೇಕು. ಮತ್ತೆ ಈ ರೀತಿ ದುರ್ವರ್ತನೆ ತೋರುವಂತಹ ಇವರಿದ್ದಾರೆ, ಶಿಕ್ಷಕರಿದ್ದಾರೆ, ಮುಖ್ಯಸ್ಥರಿದ್ದಾರೆ, ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಇದು ಎಲ್ಲರೂ ಕೂಡ ಪಾಠದ ಒಂದು ಎಚ್ಚರಿಕೆಯ ಪಾಠ ರೀತಿಯಲ್ಲಿ ಆತನಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ಆಗ್ರಹ ಇಲ್ಲಿ ಪೋಷಕರು ಹೇಳ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಶೋಕ್.